ಇಂಜಿನಿಯರ್ ಲೋನಾವಳ ಖಂಡಾವಳ ಘಾಟದಾಗ ಹಾದಿ ತೆಗಿಬೇಕಾದ್ರೆ ಸಾಲಿ ಕಲಿಲಾರ ಹೆಬ್ಬಟ್ ಕಂಪ್ನಿ ತೆಗೆದು ತೋರಿಸ್ತು. ಇವ್ರ ಟೆಕ್ನಾಲಜಿ ಎಲ್ಲಿ ಹೋಗಿತ್ತು ಅವಾಗ? ಎಲ್ಲಿ ಹೋಗಿತ್ರಿ ಗುರುಜಿ ನಿಮ್ಮ ಟೆಕ್ನಾಲಜಿ? ಎಲ್ಲಿ ಕಂಡಾಳ ಘಾಟದಾಗ? ಹಾ, ನೀನು ಏನ್ ಶಾಣೆ ಇದ್ದು ಎಲ್ಲಿದ್ದಾರೆ ಹುಡುಕ್ ತೆಗಿತ ಏನ ಕೇಳಿ ಅಂತ ಹೇಳ್ತಾರ್ರಿ ಮಾತಾ. ಇಂಗಿನೋಳು ನಾತವು ಹಾ ಹಾ ಹಾ, ತೆಂಗಿನೋಳು ನೀರವನ್ನು ಹೌದ್ ಭೃಂಗ ಕೋಗಿಲೆಯ ಕಂಠದೊಳು ರಾಗ ತುಂಬಿದವರ ಆರು ಸರ್ವಜ್ಞ ಅಂತ ಹೇಳ್ತಾನೆ. ಹೌದು ಹೌದಲ್ಲ. ತೆಂಗಿನಕಾಯಿ ಒಳಗೆ ನೀರು ನಮಗೆ ಹಾಕಲಕ್ಕ ಬರುವುದಿಲ್ಲ. ಇಲ್ಲ ಇಲ್ಲ, ಅದು ಎಲ್ಲ ಪರಮಾತ್ಮನ ಆಜ್ಞೆಯ ಗಿಡ. ಭೂಮಿ ಬಿಟ್ಟು 200 ಫೂಟ, 100 ಫೂಟ 100 ಫೂಟ್ ಗಿಡ ಇದ್ರು ಕೂಡ ಅಲ್ಲಿ 500 ಲೀಟರ್ ನೀರು ಕೂಡ್ತಾವ. ಹೌದು ಹೌದಲ್ಲ, ಅದು ಎಲ್ಲಾ ಪರಮಾತ್ಮನ ಆಟ. ಅವನ್ಲಿ ಇಲ್ಲ ಅದ. ಮತ್ತು ಇಂಗಿನೊಳಗೆ ನಮಗೆ ನಾತ ಮಾಡ್ಲಕ್ಕ ಬರುದ, ತುಂಬಲಕ್ಕ ಬರುದು. ಅಂತ ನಾತೆ ನಮ್ ಬಲೆ ಇಲ್ಲ, ಎಲ್ಲಿದ್ ಮಾಡೋನು? ಭೃಂಗ ಕೋಗಿಲೆ ಕಂಠದಂಗ ರಾಗ ನಮಗೆ ತುಂಬಲಕ್ಕ ಬರುದಿಲ್ಲ. ಇದೆಲ್ಲಾ ಭಗವಂತನ ಆಟ ಅದ. ಹೌದು ಮಹಾರಾಜ್ರ, ಹೇಳ್ರಿ, ಆ ಭಗವಂತನ ಆಟ ಅನಕ ಆ ಕಡೆ ಇರ್ಲಿ, ನಿನಗೆ ನಡೆಯಲಿ. ಈ ಕಡೆ ಸಿಡ್ಯಾಡದವ್ರ ಆಟ ನೋಡುದು ಈಗ. ಹಾ, ದಂಡ್ರಿ ಹಿಡಿದು ಏನ್ ಮಾತಾಡ್ಕೋತ ಬಂದಾರ ನೋಡು, ಎಲ್ಲ ಸಣ್ಣಾಗಿ ಹರಗದಂಗ ಆಗ್ಬೇಕು. ಅವೆಲ್ಲ ಸೌರುದು ಕಂಠಿ. ಕಂಠಿ ಅಟ್ಟು ಕೆವಲು 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 ಯಾಸಿ ಬೀಸಿ ಹೈದಾರ ನೋಡ್ರಿ. ಸುದ್ದ ಹಾದಿ ಕುಂಡ್ರಸೋದು ಅವಕ್ಕ. ಒಂದ್ ಮಾತು ಹೇಳಿದ್ರು ಗುರೂಜಿ, ಒಂದ್ಯಾಗ ಭಾಳ ಹೇಳ ಬಿಡು. ನಮ್ಮ ಗೌಡ್ರದು ನಮ್ದು ಸಂವಾದ ನಡೀತು. ಒಂದ್ 10-20 ಗುರುಗಳ್ರಿ ಗೌಡ್ರ, ಹಿಂಗ ಯಾದಿನಿ ಅದ. ಮತ್ ಇದ್ರೊಳಗೆ ಯಾವ ಗುರು ಅಂದ್ರೆ ಮೋಕ್ಷದ ಗುರು ಇವ್ರು ಯಾರು ಅಲ್ಲ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮೋಕ್ಷ ಕೊಯ್ಯವ ಇವ್ರು ಅಲ್ಲ ತಂದ್ರು. ಅವ್ರ ಗುರುಜಿಗೆ ರಿಟೈರ್ಡ್ ಗುರುಜನ ನನಗೆ ತೊಗೊಂಡೇ ಬಡ್ದಾರತ್ತ. ಅವ್ರಿಗೊಂದು ತಾಪಾಗಿ ಅವ್ರೊಂದು ತೆಗದ್ರ. ಅವ್ರಿಗೆ ಬಡುದೇ ಅಲ್ವ, ಅವ್ರು ರಿಟೈರ್ಮೆಂಟ್ ಆಗಿ ಒಂದು 9 ತಿಂಗಳು ಆಗ್ಯದ. ಮತ್ ಚುಚ್ಚಿ ಮಾತಾಡೋಣ, ಅವ್ರಿಗೆ ಸಿಟ್ಟು ಬರುದೇ ಅಲ್ಲ. ಅಲ್ಲ, ಮೋಕ್ಷದ ಮಾಲಕರದಾರೇನವ್ರು? ಯಾರು ಅವರು? ಏನ್ ಹೇಳ್ಯಾರ ಅವರು? ಇಲ್ಲ ತತ್ತಾರ ಖರೆ, ಇಲ್ಲ ಅಂದ್ ಗಪ್ಕೊಂಡ್ರಿಲ್ಲ ಅವರು. ನಮ್ಮ 3 ಕೆಲಸ ಅಂದ್ರ ಅವರು 3 ಕೆಲಸ. ಒಬ್ರು ಇಂಜಿನಿಯರ್ಗ ತಯಾರು ಮಾಡ್ತಾರತ್ತ. ಇಂಜಿನಿಯರ್ ಟೆಕ್ನಾಲಜಿ ಇಂಜಿನಿಯರ್ ಬಲ್ಲೆ ಬರ್ಬೇಕಾದ್ರ ಮಾಸ್ತರ್ಗಳ ಕಾರಣ ಈ ಗುರೂಜಿ, ರಿಟೈರ್ಡ್ ಗುರೂಜಿ. ಹೌದು, ಕಲ್ತಕ್ರೆ ಇಂಜಿನಿಯರ್ ಆಗ್ಲಕ್ ಬರ್ತದೆ. ಇಂಜಿನಿಯರ್ ಟೆಕ್ನಾಲಜಿ ಕಲಿಸ್ಬೇಕು, ವಕೀಲ ಆಗ್ಬೇಕು. ಇವರೆಲ್ಲ DSP PS ಆಗ್ಬೇಕಾದ್ರೆ ಇವರು ಗುರುಗಳ ಕಾರಣ. ನಾ ಕೇಳ್ತಾ, ಇಂಜಿನಿಯರ್ನ ಬಲ್ಲೆ ಟೆಕ್ನಾಲಜಿ ಬೇಕಾದ್ರೆ ಈ ಗುರುಗಳ ಕಾರಣ ಹೌದಿಲ್ರಿ? ಹೌದು. ಅದೇ ಇಂಜಿನಿಯರ್ ಲೋನಾವಳ ಖಂಡಾವಳ ಘಾಟದಾಗ ಹಾದಿ ತೆಗಿಬೇಕಾದ್ರೆ ಸಾಲಿ ಕಲಿಲಾರ ಹೆಬ್ಬಟ್ ಕಂಪ್ನಿ ತೆಗೆದು ತೋರಿಸ್ತು. ಇವ್ರ ಟೆಕ್ನಾಲಜಿ ಎಲ್ಲಿ ಹೋಗಿತ್ತು ಅವಾಗ? ಎಲ್ಲಿ ಹೋಗಿತ್ರಿ ಗುರುಜಿ ನಿಮ್ಮ ಟೆಕ್ನಾಲಜಿ? ಎಲ್ಲಿ ಕಂಡಾಳ ಘಾಟದಾಗ? ನೀನು ಏನ್ ಶಾಣೆ ಇದ್ದು ಎಲ್ಲಿದ್ದಾರೆ ಹುಡುಕ್ ತೆಗಿತ? ಏನ ಕೇಳ್ರಿ, ಒಂದೊಂದು ಹಿನ ಒಂದು ಮಾತು ಹೇಳಿದ್ರ ಅವರು. ಏನದು? ಯಾರು ನಮ್ಮದು ಅಪೇಕ್ಷೆ ಮತ್ತು ನಿರಾಪೇಕ್ಷೆ ಅಂದ ಕೂಡಲೇ ಬಸವಣ್ಣವರು ಒಂದು ಮಾತು ಹೇಳ್ಯಾರಂದ್ರ ಅವರು. ಹೇಳ್ಯಾರಲ್ಲ, ಬ್ರಹ್ಮ ಪದವಿನೂ ಅಲ್ಲೇ, ವಿಷ್ಣು ಪದವಿ ಒಲ್ಲೆ, ರುದ್ರ ಪದವಿನೂ ಒಲ್ಲೆ. ಠೀಕ್ ಅದ ಇಲ್ಲಿ ತಾನ. ಮುಂದೆ ಬಂದು ಏನ್ ಹೇಳಿದ್ರು? ನಿನ್ನ ಬಾಗಿಲ ಕಾಯಲು ಸುನಗ. ರೀ, ಹೌದು. ನಿನ್ನ ಬಾಗಲ ಕಾಯಿಲ ಕರೆ ನನಗೆ ಕೊಡುವತ್ ಬೇಡ, ಒಂದು ನಾಯಿ ಮಾಡಿಕೊಂಡ್ರಸು ಬೇಡೇನಿಲ್ರಿ. ಇವ್ರು ಏನಂದಾರ, ಯಾರು ಬೇಡ್ಯಾರ ನೋಡ ಅವ್ರು ಭಕ್ತರು ಅಸೈತಿ ಆಗಂಗಿಲ್ಲತ್ತ. ಬೇಡಲಾರ್ದವ್ರು ದೇವ್ರಾಗ್ಯಾರ. ಇವ್ರ ವಾದದ ಹಿಂಗ, ಬೇಡಲಾರ್ದವ್ರೇ ದೇವ್ರ ಆಗ್ಬೇಕು, ಬೇಡದವ್ರು ದೇವ್ರ ಅಲ್ಲತ್ ಹೇಳಿ ಸಾಬೀತು ಮಾಡ್ಬೇಕು ಗುರುಜಿ ನೀವು. ನಿಮ್ಮದು ಇಲ್ಲಿ ಅದು ಬೆಳಕಿನ್ನ. ಯಾರು ಲಿಂಗ ಬೀರಣ್ಣ ದೇವರ, ಹೌದು, ಎಲ್ರಿ ಗೋಡಾಗೇರಿ ಗುಡ್ದಾಗ ಹಗಲ 12 ಇರಳ 12 24 ವರ್ಷ ಸವಿಲಾರದಂತ ಶಿಷ್ಯ ಬೇಕಂತೇಳಿ ತಪಸ್ವರ ಮಾಡ್ಯಾನಂತೇಳಿ ನಮ್ಮ ವಾದದ. ಬೇಡಿಲ್ಲವ ಅಂತೇಳಿ ನೀವು ಸಾಬೀತು ಮಾಡ್ಬೇಕು ಇವತ್ತು. ಯಾಕಂದ್ರೆ ನಿರಾಪೇಕ್ಷದವ್ರಲ್ಲ ನೀವು. ನಾವೊಂದು ಹೇಳಿ ಮಾಸ್ತರ್ ನಿನಗ, ಆ ಕಡೆ ಅವ್ರು ಸನಿ ಹೋಗ್ಯಾಣಿ ಹೆಂಗಾರ ಅನ್ನೋದು ಹೇಳ್ತಾನ. ಹೆಂಗಾರ ಇವ್ರು ಸಾಲಿ ಬಿಟ್ಟು ನಡೆದಿರತ್ರಿ. ಸಾಲಿ ಸೂಟಿ ಬಿಡೋಣ 5ಕ್ಕೆ ಅರಿ ಮುಂಜಾನೆ ರಿಟೈರ್ಮೆಂಟ್ ಗುರುಗಳತ್ತಿವ್ರು. ನಾನು ಸಿಟ್ಟು ಬಂದದ. ಅವರು ರವಿವಾರ ಇರ್ಲಿ ಶನಿವಾರ ಇರ್ಲಿ ಅವರು ರಸ್ತಾದಾಗ ಹೊಂಟಾರ. ಒಂದು ಹುಡುಗ, ಒಂದು 4ನೇ 5ನೇ ಹುಡುಗ ಬತ್ಲಿ ಆ ಮಣ್ಣಾಗ ಆಡ್ಕೋತ ಕೂತದ ಓಣ್ಯಾಗ.
ಸಣ್ಣ ಕೂಸ ಹಾ ಒಂದ್ ಎರಡನೇತೆ ಮೂರನೇತೆ ಹುಡುಗ ಆಡ್ಕೋತ ಮಣ್ಣಾಗ ಕೂತದ, ಚಡ್ಡಿನೇ ಹಾಕೊಂಡಿಲ್ಲ, ಚಂಡಿನ ಹಾಕೊಂಡಿಲ್ಲ. ಇವ್ರು ಅಲ್ಲಿದೆ ಐದು ಆ ಹುಡುಗ ಒಂದು ಸಟ್ ಹೊಡೆದಾರ. ಏನಂತ ಹೇಳಿ ಅರ್ಬಿ ಉಟ್ಕೊಂಡು ಆಡೋದು ಬಿಟ್ಟು ಮಗನ ಮಣ್ಣಾಗ ಬತ್ಲೆ ಆಡ್ತೇಳಿ ಹಿಂಗ್ ಹೊಡ್ಯಾಣ. ಆ ಪಾರ ಚಟ್ ಚಿರ್ಕೋತ ಅಳ್ಕೋತ ಮನಿಗ್ ಓಡ್ಯಾದ್ರಿ. ಅವ್ರ ಮನ್ಯಾಗ ಹೇಳಕ್ ಓಡಾಟಿಗೆ ಅವ್ರ ಅಪ್ಪ ಬಚ್ಚಲಾಗ ಝಳಕ ಕೂತಿದತ್ತವ. ಅವ ಏನ್ ಮಾಡ್ಯಾನ, ಝಳಕ ಮಾಡಿ ಹಿಂಗ್ ಲುಂಗಿ ಸುತ್ಕೊಂಡು ಚಡ್ಡಿ ಹಾಕ್ಬೇಕನ್ನಟ್ಟಿಗೆ ಈ ಪಾರ್ ಹೋಗೋಣ ಚಡ್ಡಿ ಮರೆತು ಲುಂಗಿ. ನನ್ನ ಮಗನಿಗೆ ಯಾರು ಹೊಡೆದಿರ್ಬೇಕಂತ ಹೇಳಿ ಆ ಲುಂಗಿ ಸುತ್ಕೊಂಡು ಪಾರನ ಇದ್ರ ಓಡ್ಯಾನ. ಆ ಓಡುವಾಗ ಲುಂಗಿ ಉಚ್ಚಿ ಬಿದ್ದದ. ಇದನ್ನು ಬದ್ಲೇನೆ ಅಪ್ಪ ಆ ಮುಂದ್ ಗುರುಜಿ ಕೇಳದತ್ತ, ಮಗ ಬದ್ಲೆ ಅನ್ನಂದ್ರ ಅಪ್ಪನು ಬದ್ಲೆ ಅನೇನ, ಮನಿ ಮಂದಿನ ಬದ್ಲೆ ಅದ ನನಗ್ ಹೊಡೆದಾರ ಹೇಳಿ ಇವ ಹೊಳ್ಳಿ ಓಡ್ಲಕತ್ತ. ಹೌದು ಮಹಾರಾಜ್ರ, ಇದು ಒಂದಾಯ್ತು. ಬೀರಣ್ಣ ದೇವ್ರು ಬೇಡ್ಯಾನ ಅನ್ನೋದು ಇದು ಒಂದು ಸಿದ್ಧಾಂತ. ಹೌದು. ಇನ್ನು ಮಾಳಿಂಗರಾಯಂದು ಏನು ಬೇಡ್ದ? ಎಲ್ಲಿ ಇದೇ ಹೊನ್ನುಟ್ಟಿಗೆ ಯಂಕಣ್ಣನ ಗೌಡ್ರ ಭೂಮಿ ಒಳಗ ಭಾಗ್ಯ ಬಿಟ್ಟ, ಹೌದಿಲ್ರಿ? ಹೌದು. ಫಲಸಂತಾನ ಶಿವಲಿಂಗಮ್ಮಗ ಫಲಸಂತಾನ ಕೊಟ್ಟ. ಫಲಸಂತಾನ ಕೊಡ್ಬೇಕಾದ್ರೆ ಮೊದಲು ಹುಟ್ಟಿದ ಮಗ ನನ್ನ ಮಠಕ್ಕೆ ಬಿಡು ಅಂದ. ಬೇಡ್ಯಾನು ಅಥವಾ ಇಲ್ಲೋ? ಬೇಡನಿಲ್ರಿ. ಇವ್ರಿಗೆ ಹೆಂಗ್ ಮಾಡ್ತೀರಿ ಗುರುಜಿಗೆ? ದೇವ್ರ ಅನ್ಬೇಕಲ್ಲ, ಏನ್ ಅನ್ಬೇಕು ಅವ್ರಿಗೆ? ನೋಡ್ರಿ ಮಾಸ್ತರ, ಸಿದ್ಧ ಈಗಂತರ ಗುರು ಸೇವಾ ಮಾಡ್ದ ಕೈಲಾಸದಲ್ಲಿ, ಹೌದಿಲ್ರಿ? ಹೌದು. ಈಗಂತರ ಗುರು ಸೇವೆ ಮಾಡಿ ಸಾಣಿ ಬೇರಾಗಿ ಸಮುದ ಶ್ರೀಗಂಧ ಕೊಟ್ಟಾಗಿ ನಮದ. ಹೌದು. ಅವನ ಭಕ್ತಿಗೆ ಪಾರ್ವತಿ ಅನೇಕ ರೀತಿಯಿಂದ ಕಾಡಿದಳು. ಹೌದು. ಕಾಡಿದ್ರು ಕೂಡ ಅಮಸಿದ ತನ್ನ ಸತ್ಯ ಬಿಟ್ಟಿಲ್ಲ. ಎಲ್ಲ ಕಾಡಿ ಎಲ್ಲ ಸೋತ ಬಳಕ ಅವಾಗ ಮಾತಾನ ನೀ ಏನು ಬೇಡ್ತಿ ಬೇಡ ಅಂದಕ್ರಿ ಅವಾಗ ಬೇಡ ನೀವ. ಹೌದು. ಏನು ಬೇಡ? ಪ್ರಥಮದಲ್ಲಿ ಏನು ಗುರುವಿನಲ್ಲಿ ಮಳಿ ಕೀಲು ಬೆಳಿ ಕೀಲು ಹೋಮದ ಕಂಬಳಿ ನೇಮದ ಪಣ್ ಇದು ಎಲ್ಲಾ ಬೇಡುದು ತಮಗ್ ಗೊತ್ತದ. ಬೇಡೇನಿಲ್ರಿ. ಅವ ಎಲ್ಲಾ ಬೇಡಿ ತಂದು ಈ ಮುಮ್ಮೆಟ್ಟು ಸ್ಥಾನದಲ್ಲಿ ಆ ಗಂಟು ಇಟ್ಟನಂತ ಹೇಳಿ ಇಲ್ಲಿ ಕೋಟಿ ಜನ ಇಲ್ಲಿ ಕೂಡಿಕೆಸಿಂದ ನೀವು ಬಂದು ಅವನು ಸೇವಾ ಮಾಡ್ತೀರಿ. ಮಹಾರಾಜ್ರ, ಬರ್ತಾ ಈ ಗುರುಜಿ ತಲೆ ಕೆಟ್ಟದತ್ತಿನ ಲೆಕ್ಕ ಬಿಟ್ಟು ಹೆಂಗ್ ಮಾತಾಡುದ್ರಿ? ನೋಡ್ರಿ, ನಮ್ಮ ಎರಡು ದೊಡ್ಡ ಮೇಳದಾವ್. ನಮ್ಮಿಂದ ಎಷ್ಟೋ ಮಕ್ಕಳು ಕಲಿಯವ್ರದ ತಪ್ಪ ಮಾತಾಡುದಿಲ್ಲ. ಎರಡೇ ವಿಷಯ ಇರ್ಲಿ, ಅದಕ್ಕೆ ಸ್ವಚ್ಛ ಮಾತಾಡುದು, ಅಧ್ಯಾತ್ಮಕ ಹಚ್ಚಲಿ, ಅದಕ್ಕೆ ಪೌರಾಣಿಕ ಹಚ್ಚಲಿ. ಇನ್ನ ಒಂದು ಮಾತು ಮಾತಾಡಿದ್ರು ಬಹಳ ತಾನೇ ಹೇಳಿದ್ರು ಅವ್ರು ಬದ್ದಲ್ಲ. ಯಾರು ತುಕಾರಾಮ್ ಮಹಾರಾಜರು ಒಟ್ಟೆ ಬೇಡಿಲ್ಲತ್ ನೋಡ್ರಿ. ಪಾಂಡುರಂಗನೇ ಬಾಗಿ ನಿತ್ತಾನ, ತುಕಾರಾಮ್ ಮಹಾರಾಜ್ ಬೇಡಿಲ್ಲ. ಗುರುಜಿ ವಾದ. ಹೌದು. ಅದೇ ತುಕಾರಾಮ್ ಮಹಾರಾಜದೊಂದು ಅಭಂಗದ. ಏನತ್ತ? ಹೇಚಿ ದಾನ ದೇಗ ದೇವ ತುಜ ವಿಸರನ ಹಾವ. ಇಂಥ ದಾನ ಕೊಡು ನನಗ. ಎಂತದು? ಒಟ್ಟೆ ನಿನ್ನ ನೆನಪು ನನಗೆ ಹಾರಬಾರದು. ಇದು ಬೇಡೇನಿಲ್ಲ. ಬೇಡದವ ದೇವ್ರಲ್ಲ, ಬೇಡೇನಿಲ್ಲ. ಅಭಂಗದಿದು. ಹೆಚ್ಚಿದಾನ ದೇಗ ದೇವ ತುಜ ವಿಸರನ ಹಾವ. ನಾಟಕ लावलंय काय गुरुजी? नाटक नाही. ಇಂದ ಚಂದ ಬಿಡಿಸಿರಿ, ಅನುಭವಕ್ಕೆ ಹಚ್ಚಿ ವಿಷಯ ಬಿಡಿಸಿರಿ, ಅದು ಸ್ವಚ್ಛ ಆಗ್ತದೆ. ಕಚ್ಚಿ ಪಿಚ್ಚಿ ಬಿಡಿಸಿದ್ರೆ ಸ್ವಚ್ಛ ಆಗೋದಿಲ್ಲ. ಅದಕ್ಕೆ ಜಗತ್ತದೊಳಗ ನಾವು ನಮ್ಮ ಪಾಲೇನದ ಬೇಡುವುದದ. ಬೇಡದ್ರು ಒಳ್ಳೇದು. ಜಗತ್ತದೊಳಗೆ ಬೇಡಿ ಗುರುವಿನಂತಿಲ್ಲದು ಮೋಕ್ಷ ನಾವು ಬೇಡಿ ತೋಬೇಕಾಗದ. ಹೌದಲ್ಲ? ಗುರುನಾಥ ಕೊಡಲ್ಲ. ನಾವು ಮದಗೋಣ ಮುತ್ಯಾನಲ್ಲಿ ಮಾತಿಗೆ ಒಂದ್ ಹೇಳಕತ್ತಾರ ಇವ್ರು. ಅಖಂಡಾಗಿ ದುಡಿದಿದ್ದೆವು. ನೀವು ಎಂದೂ ನಮಗೆ ಅನುವು ಮಾಡಿಲ್ಲ, ಎಲ್ಲಿ ತರಬಿರಿ ಹೇಳ್ರಿ ನಮ್ಗತ್ ಹೇಳಿ. ನೀವರೇ ದೇವ್ರು ಬೇಡಂಗಿಲ್ಲ ಅಂದ್ರಿ, ಇಟ್ಟು ಬೇಡವತ್ ಹೇಳಿ ನಾ ಹೇಳಿದ. ಇದು ಸಿದ್ಧಾಂತಕ್ಕೆ ನಿತ್ರ ತರಬದಂಗ ಏನ್ ಹೆಂಗ್ ಮಾಡ್ದಂಗ ನಿಮ್ಗ? ಇದಕ್ಕದ ಇನ್ನ ಮುಂದೆ ಏನ್ರ ಇದ್ದು ಅಂದ್ರೆ ಈಗ ನಾ ಟೈಮ್ 3 ಕೊಟ್ಟಿದ್ 3 ಸನಿ ಆಲಕ್ ಬಂದ ತೋರಿ ನೀವು. ಇವ್ರ ಥಂಡ್ಗ ಆತಾರ ಅನ್ನೋದು ಗೊತ್ತದ ನನಗ. ಅದಕ್ಕೆ ಇರ್ಲಿ, ಯಾವಾದು ವಿಷಯಗಳನ್ನು ಎರಡೂ ಬಹಳ ಚಂದ ನಡೆದವ. ನಮ್ಮ ಪಾಲು ಬೇಡುವುದದ. ಬೇಡದ್ರೆ ನಾವು ಮೋಕ್ಷಕ್ಕೆ ಹೋಗ್ತೇವೆ, ಬೇಡ್ಲಿಕ್ಕಂದ್ರೆ ನಾವು ಮೋಕ್ಷಕ್ಕೆ ಹೋಗಲ್ಲ. ಹೌದಲ್ಲ? ಹೌದಿಲ್ಲ? ಹೌದು. ಅದಕ್ಕೆ ಈ ಜಗತ್ತದಲ್ಲಿ 33 ಕೋಟಿ ದೇವತರು, 66 ಕೋಟಿ ದೈತ್ರು. ಹೌದು. ಎಲ್ಲಾರು ಬೇಡದವ್ರಿ ಅದಾರ. ಅದಾರ. ಬೇಡಲಾರ್ದವ್ರು ಯಾರು ಇಲ್ಲ.
ಬೇಡ್ಯಾರ ಹೇಳ ಈ ಭೂಮಿ ಮ್ಯಾಗ ಸೂರ್ಯ ಚಂದ್ರ ಹಿಡ್ಕೊಂಡು ಸೂರ್ಯ ಹೊಂಡ್ತದ ಸೂರ್ಯ ಮುಳುಗುತ್ತದ. ಇದು ಯಾರು? ಇದು ಬೇಡಿ ತಂದು ಫಲ ಅದ. ಹೌದು. ಹಂಗ ನಾವು ಎಲ್ಲ ಬೇಡಿದೇವ ಹೇಳಿ ಇಲ್ಲಿ ಗುಡ್ಡದ ಮುತ್ತನ ಕಡಿ ನಾವು ಬಂದಿದೆವು. ಅವನಿಂದ ಆಶೀರ್ವಾದ ಪಡ್ಕೊಂಡು ನಾವು ಹೋಗ್ಬೇಕಂತ. ಹೌದು ಹೌದು. ಅದಕ್ಕ ಯಾವನನ್ನ ನೀವು ಬೇಡ್ಲಕ್ ಬಂದಿದೇವತ್ತ ನೀವು ಅತ್ತೀರಿ, ಅವ್ರ ಹತ್ತಾರ ಇಲ್ಲಿ ಯಾರು ಬೇಡ್ಲಕ್ ಬಂದಾರ ಅವ್ರ ಭಕ್ತರಲ್ಲತ್ತ. ಜನರೆಲ್ಲ ತಮ್ಮ ತಮ್ಮ ಪ್ರಪಂಚದೊಳಗೆ ಯಾನ ಅನಾನುಕೂಲಗಳದಾವ ನೋಡ್ರಿ, ಅವೆಲ್ಲ ದೂರ ಸರಿಸಿ ಒಳ್ಳೆಯ ಸನ್ಮಾರ್ಗಕ್ಕೆ ಹಚ್ಚತ್ ಹೇಳಿ ಪಾದಿಗೆ ಬಿದ್ದು ಬೇಡ್ಕೊಂಡೇ ಹೋಗುದದ ಎಲ್ಲರೂ ಬಂದವರು. ಹೆಂಗ್ರಿ ಗುರುಜಿ ಹಿಂಗ್ರಿ ಮಾತಾಡ್ಲತ್ತೀರಿ ನೀವು? ಹೇಳ್ತಾರ ಅವರು. ಯಾವನನ್ನ ಅಮೋಘ ಸಿದ್ಧನ ಮಕ್ಕಳು 4 ಮಂದಿ. ಹೌದು ಹೌದು. ಸಿದ್ಧ, ಬಿಳಿಯನ ಸಿದ್ಧ, ಸೋಮನ ಮುತ್ಯ, ಕನ್ನ ಮುತ್ಯ. ಒಬ್ಬಕ್ಕಿ ಮಗಳು ರೆಬಿಕೆವ್ವ. ಒಬ್ಬಕ್ಕಿ ಮಗಳು ರೆಬಿಕೆವ್ಗೆ ಯಾರಿಗೆ ಕೊಟ್ರು? ಹೊನ್ನಪ್ಪ ಗೌಡಗೆ, ಹೊನ್ನ ಚೌಡಲ ಮುತ್ಯ ಕೊಟ್ರು ಮಕಣಾಪುರಕ್ಕೆ. ಹೌದು ಹೌದಲ್ಲ? ಹೊನ್ನ ಚೌಡಲ ಮುತ್ಯಾಗ ಹೊನ್ನಪ್ಪ ಗೌಡಗೆ ರೆಬಿಕೆವ್ಗೆ ಕೊಟ್ರು. ದೀಪಾವಳಿ ಹಬ್ಬ ಬಂತು. ಹೆಣ್ಣು ಮಕ್ಕಳದೊಂದು ಆಶೆ ಇರ್ತದೆ. ಯಾವಾಗ ಅಲ್ಲಿ ಏನ್ ಆಶೆ ಇರ್ತದೆ? ಎಂತ ಶ್ರೀಮಂತಕ್ಕೆ ಮನಿ, ಗಂಡ ಮನಿ ಶ್ರೀಮಂತಕ್ಕೆ ಇದ್ರು ಕೂಡ ತವ್ರ ಮನಿ ಕಡೆ ಅವ್ರದ್ದು ಆಶೆ ಇರ್ತದೆ. ಹೆಣ್ಣು ಮಗಳದೊಂದು ನೇಮದ. ಹೌದು ಹೌದು ಹೌದು. ಬೇಕಾದಷ್ಟು ಗಂಡ ಮನೆಯವರು ಶ್ರೀಮಂತರು ಇರ್ಲಿ, ಖರೆ ತವ್ರ ಮನಿ ಮ್ಯಾಗ ಪ್ರೇಮ ಇರ್ತದ. ಹೌದು. ಹಂಗ ದೀಪಾವಳಿ ಹಬ್ಬಕ್ಕ ನಮ್ಮ ಅಣುಗಳ ನನಗೆ ಯಾರೇ ಕರಿಲಕ್ಕ ಬರ್ತಾರ ಅಂತ ಹೇಳಿ ಆಶಾ ಮಾಡಿ ಅವ್ರ ಮ್ಯಾಗ ಪ್ರೇಮ ಮಾಡಿ ಮ್ಯಾಳಿಗೆ ಏರಿ ನೋಡ್ತಿಳತ್ತ ಮಕಣಾಪುರ. ಅವಾಗಿನ ಇದು ಶಿವಂಪುರ ಹಟ್ಟಿ, ಈಗಿನ ಇದು ಮಕಣಾಪುರ. ಹೌದು. ನನ್ನ ರೆಬಿಕ್ಯಾವ ತಾಯಿ, ನನ್ನ ಹೌದು ಸಿದ್ಧ, ಬಿಳಿಯನ ಸಿದ್ಧ, ಸ್ವಾಮಾನ ಮುತ್ಯ, ಅಕ್ಕನ ಮುತ್ಯ 4 ಮಂದಿ ಅಣುಗಳೊಳಗೆ ಒಬ್ಬರೇ ನನಗೆ ಆರತಿ ಮಾಡ್ಲಕ್ಕ ನನಗೆ ಕರ್ಕೊಂಡು ಒಯ್ಲಕ್ಕ ಬರ್ತಿರ್ಬೇಕಂತ ಹೇಳಿ ಮ್ಯಾಳಿಗೆ ಏರುದು ಇಳುದು, ಮ್ಯಾಳಿಗೆ ಏರಿ ನೋಡುದು ಇಳುದು ಮಾಡ್ತಿಳತ್ತ. ಯಾವ ನನ್ನ ಬೆವರಿಗೆ ಸ್ಥಾನದ ಹಾದಿ. ಹೌದು. ನನ್ನ ತವ್ರ ಮನಿ ಹಾದಿ. ಅವಾಗ ಸ್ವಾಮಾನ ಮುತ್ಯ ಹೇಳ್ತಾನ ಏನಂತ? ಯಾರಿಗೆ? ಬಿಳಿಯನ ಸಿದ್ಧಗ ದೀಪಾವಳಿ ಹಬ್ಬ ಬಂತು. ಹೌದಲ್ಲ? ಬಿಳಿಯನ ಸಿದ್ಧ ಈಗಿಂದ ಈಗ ಹೋಗಿ ನಮ್ಮ ತಂಗಿ ರೆಬಕ್ಕೆ ಹೋಗಿ ಕರ್ಕೊಂಡು ಬರ್ಬೇಕಂತ ಹೇಳಿ ಯಾರು? ಬಿಳಿಯನ ಸಿದ್ಧಗೆ ಹೇಳ್ತಾನ ಸ್ವಾಮಾನ ಮುತ್ಯ. ಹೌದು. ಅವಾಗ ಯಾವ ತೇಜಿ ಹಿಡಿದ? ಯಾವುದು? ಏನು? ಶೈಲ ಸುಗ್ರೀವ ತೇಜಿಗಳನ್ನು ಇದ್ದು ಬಿಳಿಯನ ಸಿದ್ಧ ಶೈಲ ತೇಜಿಯನ್ನು ಹಿಡಿದು ತನ್ನ ಜರದ ಪಟಕವನ್ನು ತೆಲಿಗೆ ಸುತ್ತಿ ತನ್ನ ತಂಗಿಗೆ ಕರೀಲಕ್ಕ ಹೊಂಟಾನೆ. ಎಲ್ಲಿ? ಶಿವಂಪುರ ಹಟ್ಟಿ, ಈಗಿದ್ದಿದ್ದು ಮಕಣಾಪುರ. ಹೌದು. ಯಾವ ರೀತಿಯಿಂದ ಕರ್ಕೊಂಡು ಬರ್ತಾನ ಅನಂತದು ಹಾಡಿ ಹೇಳುದು. ಮಹಾರಾಜರ ನೀವು ಹಾಡಲ್ಲೇ ಕರಿ, ನಂದೊಂದು ರಿಕ್ವೆಸ್ಟ್ ಅದ. ಏನು? ನೀವು 1 ತಿಂಗಳಾಯ್ತು ಎಲ್ಲಿ ಕಾರ್ಯಕ್ರಮ ಹಿಡಿಲಾರ್ದೆ ನಿಮ್ಮ ಲಗ್ನ ಬೆಂಗುಡಿಗೆ ಓಡಾಡಿರಿ. ಹೌದು. ನಾವು ಲಗ್ನ ಕಡ್ಯಾಕ್ ಆಗ್ಯದ ಒಟ್ಟಿಗೆ ಜಾತ್ರೆ ಬೆನ್ನಿಂದಿ ಅದ. ನಿನ್ನೆನೆ ಮಾಡಿ ಇಂದ ಆಡುದದ. ಸ್ವಲ್ಪ ಏನಾರೆ ಹೆಚ್ಚಕ ಮಾದ್ರ ದಯಮೆಲ್ಲ ದಕ್ಕಿಸ್ಕೋಬೇಕಂತ ಹೇಳಿ ವಿನಂತಿ ಅದ ಇಷ್ಟೇ. ಅದೇನ್ ಪದ ಆ ಕಡೆ ತಿಂಗಳ ಆಯ್ತು ನಿಮ್ದೇನು ಅವ್ರು ಬೇಯಂಗಲಿ ಎದ್ದು ಬಂದು ಇಲ್ಲ ಹೇಳಿ ಚಾಲು ಮಾಡೋದು ಚಲೋ ಅಲ್ಲ. ಇರ್ಲಿ. ಅವ್ರು ನಮ್ಮ ಅಂಶದ ಮಾಸ್ತರ್ ಅವರು ಬರುವೊಳಗೆ ಹಾಡು ಮಾಡ್ಕೋತ ಬಂದಾರ. ಇಂದ ಹಾಡುವುದೇ ಅಂತ ಹೇಳಿ ಪ್ರೇಮ ಆಗ್ಯದ. ಅದಕ್ಕೆ ರೆಬಿಕಾವ ಯಾವ ರೀತಿಯಿಂದ ಹೋಗ್ತಾಳ, ಯಾವ ರೀತಿಯಿಂದ ಆರತಿ ಬೆಳೆಸ್ಕೊಂಡು ಅಣುಗಳಿಗೆ ಏನು ಬೇಡ್ತಾಳ, ಬಹಳ ಅನುಭವದ ಕಥೆ ಅದ. ಅದಕ್ಕೆ